ಇವತ್ತು ಬೆಳಗ್ಗೆ ಜೇಕೆ ಕೆಲಸದ ಮೇಲೆ ಮೈಸೂರಿಗೆ ಹೊರಟಿದ್ರಾಯ್ತಾ, ಇನ್ನು ದಾರಿಲಿ ಹೋಗುವಾಗ ಅದು ಇದು ತಿಂತಾರೆ ಅಂದ್ಬಿಟ್ಟು ನಾನು ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಹಾಕ್ಬಿಟ್ಟು ಜ್ಯೂಸ್ನ ಮಾಡಿದ್ದೆ. ಜ್ಯೂಸ್ ಅಂದರೆ ನಮ್ಮ ಪಿಕಮ್ಮಂಗೆ ಆಗೋದೇ ಇಲ್ಲ. ಸೊ ನಾನೇನು ಮಾಡ್ತೀನಿ, ಇವತ್ತು ಬೆಳಗ್ಗೆ ತಿಂಡಿ ದೋಸೆ ಆಗಿದ್ದರಿಂದ ಆ ದೋಸೆ ಹಿಟ್ಟಿಗೆನೇ ಈ ಜ್ಯೂಸ್ನ ಮಿಕ್ಸ್ ಮಾಡಿಬಿಟ್ಟು ಒಳಗೆ ಪಿಂಕ್ ದೋಸೆ ಅಂತ ಕೊಡ್ತೀನಿ. ಯೂಶ್ವಲಿ ಈ ಥರ ಕೊಡ್ತಿರ್ತೀನಿ. ಅದಾದಮೇಲೆ ದಾರಿಲಿ ಹೋಗುವಾಗ ಫ್ರೂಟ್ಸ್ನ ತಿನ್ನೋಕ್ಕಾಗಲ್ಲ ಅಲ್ವಾ ಅಂದ್ಕೊಂಡು ಕೆಲವೊಂದಿಷ್ಟು ಫ್ರೂಟ್ಸ್ನ ಬಾಕ್ಸಿಗೆ ಕೊಟ್ಟಿದ್ದೆ. ಬಟ್ ಸರ್ಪ್ರೈಸ್ ಕೊಡಬೇಕು ಅನ್ನೋ ಇಂಟೆನ್ಷನ್ ನನ್ನ ಮನಸ್ಸಲ್ಲಿ ಇರಲಿಲ್ಲ. ಬ್ಯಾಗಲ್ಲಿ ಇಡುವಾಗ ಹೇಳೋದನ್ನು ಮರ್ತುಬಿಟ್ಟಿದ್ದೆ, ಬ್ಯಾಗಲ್ಲಿ ಫ್ರೂಟ್ಸ್ ಇಟ್ಟಿದ್ದೀನಿ ಅಂತ. ಸೊ ಬ್ಯಾಗಲ್ಲಿ ಫ್ರೂಟ್ ನೋಡಿ ಪಾಪ ಸರ್ಪ್ರೈಸ್ ಕೊಟ್ಟಿದ್ದೀನಿ ಅಂತ ಥ್ಯಾಂಕ್ಸ್ ಹೇಳೋಕೆ ಕಾಲ್ ಮಾಡಿಬಿಟ್ಟಿದ್ರು. ಇನ್ನು ಸಂಜೆ ಇಬ್ಬರೂ ಕೂರಿಸ್ಕೊಂಡು ಆಟಾಡ್ಸೋಣ ಅಂತ ಆಟಾಡಿಸ್ತಿದ್ದೆ. ಈ ಅಬ್ಯಾಕಸ್ ಅನ್ನೋದು ಮಕ್ಕಳಿಗೆ 1 2 3 ಎಲ್ಲ ಕೌಂಟಿಂಗ್ ಎಲ್ಲ ಹೇಳ್ಕೊಡೋಕೆ ತುಂಬಾ ಹೆಲ್ಪ್ ಆಗುತ್ತೆ. 2 ಇಯರ್ಸ್ ಪ್ಲಸ್ ಮಕ್ಕಳಿದ್ರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಹಾಗೆಯೇ ಇದು ಒಂಥರ ಎಲೆಕ್ಟ್ರಿಕ್ ಸ್ಲೇಟ್ ಇದ್ದಂಗೆ, ನಾವು ಇದನ್ನು ಬರೆದ್ಬಿಟ್ಟು ಆಫ್ ಕೂಡ ಮಾಡ್ಬೋದು. ಸೊ ಮಕ್ಕಳನ್ನ ಎಂಗೇಜ್ ಆಗಿಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಇದನ್ನು ತೊಗೋಬೋದು. ಇದೆಲ್ಲ ಆಗಿ ಪಾಪನ ಮಲಗಿಸ್ ಬರೋದ್ರೊಳಗಡೆ ಹಾಲ್ನ ಧ್ವಂಸ ಮಾಡಿ ಟಿ ವಿಯಲ್ಲಿ ಧೂಳು ತೆಗಿತೀನಿ ಅಂತ ಹೋಗಿದ್ದಾಳೆ. ನನಗೊಂದು ಸೆಕೆಂಡ್ ಜೀವ ಬಾಯಿಗೆ ಬಂದಿತ್ತು, ಟಿ ವಿ ಗ್ಲಾಸ್ ಏನಾದರೂ ಆಗಿದ್ರೆ ಏನಪ್ಪ ಮಾಡೋದು ಅಂತ. ಇಷ್ಟೆಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ನನಗೆ ಕಾಟ ಕೊಟ್ಟು ಇಲ್ಲಿ ಆಟಾಡಿಸ್ತಾ ನಾನು ಕೈಗೆ ಚುಚ್ತೀನಿ ಅಂದ್ಬಿಟ್ಟು ಎಷ್ಟು ಖುಷಿಯಾಗಿ ನಗ್ತಿದ್ಲು ಗೊತ್ತಾ. ನಾನು ಬೆಳಗ್ಗೆಯಿಂದ ಇಷ್ಟೆಲ್ಲ ಮಾಡಿದ ಮಗು ಇವಳೇನಾ ಅಂತ ಅನಿಸ್ತು ಒಂದು. ಸೊ ಮೈ ಪಾಯಿಂಟ್ ಈಸ್, ಪ್ರಪಂಚದಲ್ಲಿ ತಾಯಂದ್ರಿಗೆ ಬಿಟ್ಟರೆ ಇನ್ನು ಯಾರಿಗೆ ತಾನೇ ಇಷ್ಟೆಲ್ಲ ಪೇಷನ್ಸು ತಾಳ್ಮೆ ಇರೋಕ್ಕೆ ಸಾಧ್ಯ ಅಲ್ವಾ.